ಗೈಸ್. ಟೈಮ್ ಒಂದು 5:30 ಆಗಿದೆ. ರೋಡಲ್ಲಿ ಯಾರೂ ಇಲ್ಲ. ಐ ಥಿಂಕ್ ಜಿಮ್ಮಲ್ಲೂ ಯಾರೂ ಇಲ್ಲ ಅನಿಸುತ್ತೆ. ನಾನೇ ಜಿಮ್ಮಿಗೆ ಫಸ್ಟ್ ಬಂದಿರೋದು ಅನಿಸುತ್ತೆ. ಆ ಥರ ಖುಷಿ ಆಗ್ತಾಯಿದೆ ಫಸ್ಟ್ ಜಿಮ್ಮಿಗೆ ಬಂದರೆ. ನನ್ನ ಬಲ್ಕಿಂಗ್ ಬಗ್ಗೆ ಮಾತಾಡಿದ್ರೆ, ಆ್ಯಕ್ಚುಲಿ ನಾನು ಬಲ್ಕಿಂಗ್ ಬಂದು ಡಿಸೆಂಬರಲ್ಲಿ 74 ಸ್ಟಾರ್ಟ್ ಮಾಡಿದೆ. ಜಾನಲ್ಲಿ 75 ಹತ್ತಿರ ಇದ್ದೆ. ಇವಾಗ 77.4, ಒಂದು 4 kg ಬಲ್ಕ್ ಮಾಡಿದ್ದೀನಿ. 2024 ಗೋಲ್ಸಲ್ಲಿ ಬಲ್ಕಿಂಗ್ ವಾಸ್ ಡನ್. ಸೊ ಅದ್ರ ಬಗ್ಗೆನೇ ಇಂಪಾರ್ಟೆಂಟ್ ಆಗಿ ಈ ವಿಡಿಯೋ. ಸೊ ಐ ಆಮ್ ಟೇಕಿಂಗ್ 6 ಪ್ಯಾಕ್ ಚಾಲೆಂಜ್. ಮಾರ್ಚ್ 20ಇಂದ ನಾನು 6 ಪ್ಯಾಕ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಬಿಕಾಸ್ ಜೂನ್ 20ಗೆ ನನ್ನ ಬರ್ಡೇ ಬರುತ್ತೆ. ನೆಕ್ಸ್ಟ್ ಇನ್ನೂ 3 ಮಂತ್ಸಲ್ಲಿ ನನಗೆ 6 ಪ್ಯಾಕ್ ಬರಬೇಕು. ಫಸ್ಟ್ ನನ್ನ ಬಾಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆ್ಯಂಡ್ ಜಿಮ್ಮಲ್ಲಿ ಯಾರದೇ ಇಲ್ಲದೇ ಇರೋ ಕಾರಣದಿಂದಾಗಿ ಇವತ್ತು ಆರಾಮಾಗಿ ಫೋಟೋಶೂಟ್ ಎಲ್ಲ ಮಾಡ್ಬೋದು. ಬಟ್ ನನ್ನ ಜೊತೆ ಫೋಟೋಶೂಟ್ ಮಾಡೋಕ್ಕೆ ಕ್ಯಾಮ್ರಾ ಇಡೋಕ್ಕೆ ಯಾರೂ ಇಲ್ಲ, ನಾನು ಒಬ್ಬನೇ ಬಂದಿದ್ದೀನಿ. ಸೊ ಇವತ್ತು 19 ಮಾರ್ಚ್, ನಾಳೆಯಿಂದ 6 ಪ್ಯಾಕ್ ಚಾಲೆಂಜ್ ಸ್ಟಾರ್ಟ್. ಬಲ್ಕಿಂಗ್ ಡನ್. ಸೊ ಇವಾಗ ಕಟ್ಟಿಂಗ್ ಅವ್ರು ಮೇ ಬಿ ಇದಾದಮೇಲೆ ಮತ್ತೆ ಈ ಒಂದು 6 ಪ್ಯಾಕ್ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ಬಲ್ಕ್ ಮಾಡ್ತೀನಿ. ಬಿಕಾಸ್ ನನಗೆ ಕಟ್ಟಿಂಗಿಂತ ಬಲ್ಕಿಂಗ್ ತುಂಬ ಇಷ್ಟ. ಜಿಮ್ಮಲ್ಲಿ ಹಿಂಗೆ ನಡೀತಿರ್ಬೇಕು ಇಷ್ಟಪ್ಪ. ಕಟ್ ಮಾಡಿದ್ರೆ ಸ್ವಲ್ಪ ಸಣ್ಣ ಆಗ್ತೀವಲ್ವ, ಅದಕ್ಕೆ. ಸೊ ಇವಾಗಿನ ವಾರ್ಮಪ್ ಕಂಪ್ಲೀಟ್ ಆಗಿದೆ. ನೆನ್ನೆ ಮಂಡೇ ನಾನು ಜಿಮ್ಮಿಗೆ ಬರಲಿಲ್ಲ. ನೆನ್ನೆ ಮಾರ್ನಿಂಗು ಬರಲಿಲ್ಲ, ಈವ್ನಿಂಗು ಬರಲಿಲ್ಲ ಜಿಮ್ಮಿಗೆ. ಸೊ ದ್ಯಾಟ್ ಇವತ್ತು ಅಪ್ಪರ್ ಬಾಡಿ ವರ್ಕೌಟ್ ಮಾಡೋಣ ಅಂತಿದ್ದೀನಿ. ಆ್ಯಂಡ್ ಇವತ್ತು ನಾನು ಬರೋ ಜಂಕ್ ಫುಡ್ನೆಲ್ಲ ತಿನ್ನಬೇಕು ಅನ್ನಿಸ್ತೈತೆ. ಬಿಕಾಸ್ ನೆಕ್ಸ್ಟ್ ಇನ್ನೊಂದು 3-4 ಮಂತ್ ನಾನೇನು ತಿನ್ನಲ್ಲ, ನಿಜವಾಗ್ಲೂ ತಿನ್ನಲ್ಲ. ನೋಡೋಣ. ಓಕೆ, ವಾರ್ಮಪ್ ಸೆಟ್ ಎಲ್ಲ ಡನ್. 60 kg ಟಾಪ್ ಸೆಟ್, ಇನ್ಕ್ಲೈನ್ ಬೆಂಚ್ ಪ್ರೆಸ್. ಲೆಟ್ಸ್ ಗೋ. ಆ್ಯಂಡ್ ನಾನು ಇವಾಗ ನೋಟಿಸ್ ಮಾಡಿದೆ, ನನ್ನ ಫೋನಲ್ಲಿ ಚಾರ್ಜರ್ ಬೇರೆ ಇಲ್ಲ, ಸೆಂಟರ್ ಫ್ರೆಶ್ ನಂಬರ್ ಬೇರೆ ಇದೆ. ಪ್ರಾಪರಾಗಿ ವೀಡಿಯೋ ಶೂಟ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ. Finally, workout has been completed. So workout complete. Post workout ಮೀಲಿಗೆ ಪ್ಯಾನ್ಕೇಕ್ಸ್ ಕಾಣ್ತಾ. ಸೊ ಪ್ಯಾನ್ಕೇಕ್ಸ್ ಮಾಡಿದ್ದೀನಿ, ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಆಗುತ್ತಲ್ವಾ. ಸೊ ಟೇಸ್ಟಿಯಾಗಿ ಪ್ಯಾನ್ಕೇಕ್ಸ್ನ ರೌಂಡಾಗಿ ಮಾಡಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಮಾಡಿದ್ದೀನಿ. ಇದ್ರ ಮೇಲೆ 1 ಟೇಬಲ್ ಸ್ಪೂನ್ ಹನಿ ಹಾಕ್ಬಿಟ್ರೆ ಇನ್ನು ಸೂಪರ್. ನಾವು ದಿಸ್ ನೋಡೋಕೆ ರಾಗಿ ರೊಟ್ಟಿ ಥರ ಐತಲ್ವ, ಬಟ್ ಇದು ಪ್ಯಾನ್ಕೇಕ್. ಸೂಪರ್. ಬೆಂಗಳೂರು ಮೆಜೆಸ್ಟಿಕಲ್ಲಿದೆ.